ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ದ ರಾಜನ್ ಫಿಫ್ಟಿ. ನೀವು ಇಲ್ಲಿ ನೋಡ್ತಾ ಇರೋದು ಮಂತ್ರಾಲಯದಿಂದ 19 ಕಿಲೋಮೀಟರ್ ದೂರ ಇರತಕ್ಕಂಥ ಬಿಚ್ಚಾಲಯ ಗ್ರಾಮದಲ್ಲಿ ರಾಘವೇಂದ್ರ ಸ್ವಾಮಿ ಮತ್ತು ಅಪ್ಪಣ್ಣಾಚಾರ್ಯರ ದೇವಸ್ಥಾನ. ಈ ದೇವಸ್ಥಾನಕ್ಕೂ ಪಕ್ಕದಲ್ಲಿ ಇರ್ತಕ್ಕಂಥ ತುಂಗಭದ್ರಾ ನದಿಗೂ ಮಂತ್ರಾಲಯಕ್ಕೂ ಮುಂಚೆ ಯಾವ ರೀತಿ ಹೆಸರಿತ್ತು, ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ ಅನ್ನೋ ಮಂತ್ರವನ್ನು ಯಾರು ಬರೆದ್ರು ಅಂತ ಸಂಪೂರ್ಣ ಮಾಹಿತಿಯನ್ನು ಇಲ್ಲಿರ್ತಕ್ಕಂಥ ಗುರುಗಳು ಕೊಡ್ತಾರೆ. ಕೇಳೋಣ ಬನ್ನಿ. ಮಂತ್ರಾಲಯಕ್ಕೆ ಹೋಗಿ ಬಂದ್ರೆ ಎಲ್ಲರೂ ಮಂತ್ರಾಲಯದ ಹಳೆ ಹೆಸರು ಮಾಂಚಾಲಯ, ಇವಾಗಿನ ಹೆಸರು ಬಂದು ಮಂತ್ರಾಲಯ ಅಂತ ಆಗಿದೆ. ನೀವೆಲ್ಲ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ಮಂತ್ರ ಕೇಳಿದಿರಲ್ವಾ? ಆ ಮಂತ್ರ ಶುರುವಾಗಿದಂತಹ ಸ್ಥಳ ಇದು. ಆ ಮಂತ್ರ ಬರೆದಿದಂತಹ ಮಹಾನುಭಾವರೇ ಅಪ್ಪಣ್ಣಾಚಾರ್ಯವರು ಯಾರು ಅಂದ್ರೆ ರಾಘವೇಂದ್ರ ಸ್ವಾಮಿಗಳವರ ಶಿಷ್ಯರು. ಅವರ ಹುಟ್ಟಿದಂತಹ ಊರು ಇದೇ ಊರಲ್ಲಿ. ರಾಘವೇಂದ್ರ ಸ್ವಾಮಿಗಳವರು ಅವರ ಮಂತ್ರಾಲಯಕ್ಕೆ ಅವರು ಬೃಂದಾವನ ಪ್ರವೇಶ ಹಾಕಿನ ಮುಂಚೆ 13 ವರ್ಷ ಕಾಲ ರಾಯರು ಈ ಕ್ಷೇತ್ರದಲ್ಲಿ ಇದ್ದಿದ್ದು. ಅವರು ಇರೋ ಕಾಲದಲ್ಲಿ ನಿಮಗೆ ಎದುರುಗಡೆ ಬೃಂದಾವನ ಕಾಣಿಸ್ತಾರೆ ಎಲ್ಲರಿಗೂ. ಇದೇ ಕಟ್ಟಿ ಮೇಲೆ ಸಾಕ್ಷಾತ್ ಶ್ರೀ ರಾಘವೇಂದ್ರ ಸ್ವಾಮಿಗಳವರು ಒಂದಲ್ಲ ಎರಡಲ್ಲ 13 ವರ್ಷ 13 ಇಯರ್ಸ್ ರಾಯರಲ್ಲಿ ಜಪ ತಪ ಅನುಷ್ಠಾನ ಹೋಮ ಮತ್ತೆ ಹವನಗಳ ಮಾಡಿದಂತಹ ಸ್ಥಳ ಇದು. ರಾಯರು ಜಪ ಮಾಡ್ತಿರುವಂತಹ ತಪಸ್ಸು ಮಾಡ್ತಿರುವಂತಹ ಕಟ್ಟೆ ಇದು. ರಾಘವೇಂದ್ರ ಸ್ವಾಮಿಗಳವರಿಗೆ ಪ್ರತಿನಿತ್ಯನೂ ಅವರು ಇಲ್ಲಿ ಊಟ ಮಾಡುವ ಸಮಯದಲ್ಲಿ ಅವರಿಗೆ ತುಂಬ ಇಷ್ಟವಾದ ಪದಾರ್ಥ ಕಡ್ಲಿ ಬೇಳೆ ಚಟ್ನಿ ಮತ್ತು ಮಸ್ತಿ ಕಡುಬು ಅಂತ ಬರುತ್ತೆ. ಮಸ್ತಿ ಕಡುಬು ಅಂದರೆ ನೀವು ಹಬ್ಬದಲ್ಲಿ ಊರಣದ ಕಡುಬು ಅಂತ ಮಾಡ್ತೀರಿ ಗಣೇಶ ಚತುರ್ಥಿ ಬಂದಾಗ. ಅದು ರಾಯರಿಗೆ ತುಂಬ ಇಷ್ಟ. ಅಪ್ಪಣ್ಣಾಚಾರ್ಯವರ ಪ್ರತಿ ದಿವಸನೂ ರಾಯರಿಗೆ ಊಟ ಮಾಡುವ ಸಮಯದಲ್ಲಿ ಮಾಡಿಕೊಡ್ತಾ ಇದ್ರು. ಅವರು ಕೈಯಿಂತಹ ಕೂತು ಅಪ್ಪಣ್ಣಾಚಾರ್ಯವರು ಕೈಯಿಂದ ಕೂತು ರುಬ್ಬಿದಂತಹ ವರಳ ಕಲ್ಲು ಇವಾಗೂ ಇದೆ. ಅಲ್ಲಿ ಮೇಲುಗಡೆ ಬರುತ್ತೆ, ನೀವೆಲ್ಲ ಮೆಟ್ಟಿಳಿದು ಬಂದ್ರಲ್ವಾ, ಅದು ಪಕ್ಕದಲ್ಲಿದೆ. ರಾಯರಿಗೆ ಬಳಸ್ತಿರುವಂತಹ ವರಳ ಕಲ್ಲು ಅಂತ ಹೋಗ್ತಾ ನೋಡ್ಕೊಂಡು ಹೋಗಿ ರಾಘವೇಂದ್ರ ಸ್ವಾಮಿಗಳವರು ಈ ಕ್ಷೇತ್ರದಲ್ಲಿ ಇರಬೇಕಾದ್ರೆ ಅವರಿಗೆ ಸರಸ್ವತಿ ದೇವಿ ಬಂದು ಸ್ವಪ್ನ ಆಗ್ತದೆ, ನೀ ಮಂತ್ರಾಲಯಕ್ಕೆ ಹೋಗಿ ನೀನು ಮಂಚಾಲಮ್ಮ ಸನ್ನಿಧಿ ಪಕ್ಕದಲ್ಲಿ ಸಜೀವವಾಗಿ ಬೃಂದಾವನ ಪ್ರವೇಶ ಆಗಬೇಕು ಅಂತ. ಈ ಮಾತನ್ನ ಅಪ್ಪಣ್ಣಾಚಾರ್ಯಗೆ ಹೇಳಿದರೆ ಮಂತ್ರಾಲಯಕ್ಕೆ ಹೋಗಲಿಕ್ಕೆ ಬಿಡಲ್ಲ ಅಂತ ಹೇಳಿ ಅಪ್ಪಣ್ಣಾಚಾರ್ಯಗೆ ಗೊತ್ತಾಗ್ಲಾರ್ದ ರಾಘವೇಂದ್ರ ಸ್ವಾಮಿಗಳವರು ಇಲ್ಲಿಂದ ಅವರ ಮಂತ್ರಾಲಯಕ್ಕೆ ಬೃಂದಾವನ ಪ್ರವೇಶ ಆಗ್ಲಿಕ್ಕೆ ಹೋಗ್ಬಿಡ್ತಾರೆ. ಅಪ್ಪಣ್ಣಾಚಾರ್ಯ ಅವರಿಗೆ ಈ ವಿಷಯ ಗೊತ್ತಾದ್ಮೇಲೆ ಹೇಗೋ ಒಂದು ಮಾಡಿ ರಾಯರ ಬೃಂದಾವನವನ್ನು ತಡಿಬೇಕು ಅಂತ ಬಹುಶಃ ನೀವೆಲ್ಲ ಟಿವಿಸಲ್ಲಿ ನೋಡಿರ್ಬೋದು ಅನ್ಕೊಂತೀನಿ. ಅವರಿಗೆ ಬಿಚ್ಚಾಲ ಇಂಥ ಮಂತ್ರಾಲಯಕ್ಕೆ ಹೋಗೋ ಸಂದರ್ಭದಲ್ಲಿ ಅವರಿಗೆ ತುಂಗಾಭದ್ರಾ ನದಿ ಅಡ್ಡಿ ಬಂದಾಗ ಇಂಥ ಮಡಿ ವಸ್ತ್ರವನ್ನು ನದಿಯಲ್ಲಿ ಹಾಕಿ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮರಥಾಯ ಚ ಶ್ರೀಪೂರ್ಣ ಬೋಧ ಗುರುತೀರ್ಥ ಪಯೋದ್ದೀಪಾರ ಅಂತ ರಾಯರ ಹೆಸರ ಮೇಲೆ ಮಂತ್ರ ಹೇಳಿ ನದಿಯಲ್ಲಿ ಕಾಲಿಟ್ರೆ ಸಾಕು, ಈ ತುಂಗಾಭದ್ರಾ ನದಿನೇ ಅಪ್ಪಣ್ಣಾಚಾರ್ಯಗೆ ಮಂತ್ರಾಲಯ ತನಕ ದಾರಿ ಕೊಟ್ಟುಬಿಡ್ತದೆ. ಆ ನದಿ ಇದೇ ತುಂಗಾಭದ್ರಾ ನದಿ. ಇಲ್ಲಿಂದ ಅವರು ಮಂತ್ರಾಲಯಕ್ಕೆ ಹೋಗೋಷ್ಟಿಗೆ ರಾಯರ ಬೃಂದಾವನ ಕಂಪ್ಲೀಟ್ ಆಗಿ ಮುಗಿದೋಗಿರ್ತದೆ. ಆ ಬೃಂದಾವನ ನೋಡಿದ ತಕ್ಷಣ ಅಪ್ಪಣ್ಣಾಚಾರ್ಯ ಅವರಿಗೆ ತುಂಬ ದುಃಖವಾಗಿ ಅವರ ಜೋರು ಅಳುಕೊಂತ ಕಿರುಚ್ಕೊಂತ ಅವರ ಬೃಂದಾವನ ಮುಂದ್ಗಡೆ ಅವರು ಮೂರ್ಛದಿಂದ ಕೆಳಗಡೆ ಬಿದ್ದು ಬಿಡ್ತಾರೆ. ಅವರ ಬಿದ್ದ ತಕ್ಷಣ ಬೃಂದಾವನ ವೈಬ್ರೇಷನ್ ಆಗಿ ಶೇಕ್ ಆಗಿ ಅಲುಗಾಡಿ ಬೃಂದಾವನ ಒಳಗಿಂದಲೇ ಒಂದು ಧ್ವನಿ ಮುಖಾಂತರ ಹೇಳ್ತಾರೆ, ಸಾಕ್ಷಿ ಅಯಾಸ್ತೋತ್ರೈಹಿ ಅಂತ ಹೇಳಿ ಬೃಂದಾವನ ಒಳಗಿಂದ ಹೇಳ್ತಾರೆ, ನೀನು ಇಷ್ಟೊತ್ತು ನನ್ನ ಹೆಸರ ಮೇಲೆ ಮಂತ್ರ ಹೇಳ್ಕೊಂಡು ಬಂದಿದೆಯಲ್ಲ, ನೀನು ಮಾಡಿದಂಥ ಮಂತ್ರಕ್ಕೆ ಆ ಅಯಗ್ರೀವ ದೇವರ ಮುಖಾಂತರ ನಾನೇ ಸಾಕ್ಷಿ ಇದ್ದೀನಿ. ನೀನು ಬರೋದೆಲ್ಲ ನಾನು ಕಣ್ಣಾರ ನೋಡಿದ್ದೇನೆ. ಈ ವಯಸ್ಸಲ್ಲಿ ನೀನು ನನ್ನಕ್ಕೋಸ್ಕರವಾಗಿ ಮಂತ್ರಾಲಯ ತನಕ ಬರಬೇಡ. ನಾನು ಜಪ ಮಾಡ್ತಿರೋಂಥ ಕಟ್ಟೆ ಇದೆ ನಿಮ್ಮ ಊರಲ್ಲಿ ಬಿಚ್ಚಾಲೆಯಲ್ಲಿ ಅರಳಿ ಮರದ ಕೆಳಗಡೆ. ಅಲ್ಲಿ ನೀನು ಒಂದು ಏಕಶಿಲಾ ಬೃಂದಾವನ, ಒಂದೇ ಶಿಲೆಯಲ್ಲಿ ಬೃಂದಾವನ ಕಟ್ಟು ಸ್ಥಾಪನೆ ಮಾಡು. ನಾನೇ ಬಂದು ನಿಮ್ಮ ಕ್ಷೇತ್ರಕ್ಕೆ ನಿಮಗೆ ದರ್ಶನ ಕೊಡ್ತೀನಿ ಅಂತ ರಾಯರು ಹೇಳಿದಾಗ ಅಪ್ಪಣ್ಣಾಚಾರ್ಯ ಅವರು ಬಂದು ರಾಯರು ಹೇಳಿದಾಗೆ ಅವರ ಜಪ ಮಾಡ್ತಿರುವಂತಹ ಕಟ್ಟೆ ಮೇಲೆ ಒಂದೇ ಶಿಲೆಯಲ್ಲಿ ಬೃಂದಾವನ ಸ್ಥಾಪನೆ ಮಾಡಿದ್ರು. ರಾಘವೇಂದ್ರ ಸ್ವಾಮಿಗಳವರ ಅಪ್ಪಣ್ಣಾಚಾರ್ಯ ಅವರಿಗೆ ಇಲ್ಲಿ ಜ್ಯೋತಿ ರೂಪದಿಂದ ಇಲ್ಲಿ ದರ್ಶನ ಕೊಟ್ಟಿರುವಂತಹ ಬೃಂದಾವನ. ರಾಯರು ಏಕಶಿಲಾ ಬೃಂದಾವನ ಅಂದರೆ ಒಂದೇ ಶಿಲೆಯಲ್ಲಿ ಸ್ಥಾಪನೆ ಮಾಡಿದ್ದು. ಈ ಥರ ನಿಮಗೆ ಬೃಂದಾವನ ಈ ಕ್ಷೇತ್ರದಲ್ಲಿ ಬಿಟ್ಟರೆ ನಿಮಗೆ ಎಲ್ಲೂ ಸಿಗಲ್ಲ ನೋಡಲಿಕ್ಕೆ. ಇವಾಗೂ ಅಪ್ಪಣ್ಣಾಚಾರ್ಯ ಅವರ 6th ಜನರೇಷನ್ ಅಂತ. ಹಾಗೆಯೇ ನೀವು ಕೂಡ ಸಮಯವನ್ನು ಬಿಡುವು ಮಾಡಿಕೊಂಡು ರಾಘವೇಂದ್ರ ಸ್ವಾಮಿ ಸನ್ನಿಧಿಗೆ ಬನ್ನಿ, ಒಳ್ಳೆಯದಾಗುತ್ತೆ. ಧನ್ಯವಾದಗಳು.